ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ ಆಯಿತು ಮಲ್ಲಪ್ಪ ಚೋತವರು. ಆತ್ಮೀಯರೇ, ನಮ್ಮ ಬಿ ಜೆ ಪಿಗರಿಗೆ ಕಾಂಗ್ರೆಸ್ಸಿಗರು ಏನಾದರೂ ಮುಸ್ಲಿಮರು ಅವರು ಜಾಣಿದ್ದಾರೆ. ಕಾಂಗ್ರೆಸ್ಸಿಗರು ಮುಸ್ಲಿಮರು ಅನ್ನೋದಿಲ್ಲ, ಅಲ್ಪಸಂಖ್ಯಾತರು ಅಂತ ಹೇಳ್ತಾರೆ. ಅದಕ್ಕೆ 15% ವಸ್ತಿಯೊಳಗೆ ಈ ವಿವಿಧ ಯೋಜನೆಯಲ್ಲಿ ಮೀಸಲಾತಿ ಇಟ್ಟಿದ್ದು ಒಮ್ಮೆಲೆ ಸಡನ್ನಾಗಿ ಬಿ ಜೆ ಪಿಗೆ ವಿಷಯ ತೊಗೊಂಡು ಕಾಂಗ್ರೆಸ್ ಮೇಲೆ ಬೀಳ್ತಾ ಇದ್ದಾರೆ, ದುಂಬಾಲು ಬೀಳ್ತಾ ಇದ್ದಾರೆ, ತುಷ್ಟೀಕರಣ ಮಾಡ್ತಾ ಇದ್ದೀರಿ, ಮುಸಲ್ಮಾನ ಅನುಕೂಲ ಮಾಡಿ ಕೊಡ್ತಾ ಇದ್ದೀರಿ, ಧರ್ಮದ ನೆಲೆಗಟ್ಟಿನಲ್ಲಿ ನೀವು ರಿಸರ್ವೇಷನ್ ಮಾಡ್ತಾ ಇದ್ದೀರಿ, ತಪ್ಪಿದು ಅಂತೇಳಿ ಜಬರ್ದಸ್ತಾಗಿ ಟಿಪ್ಪಣಿ ಮಾಡಲಿಕ್ಕೆ ಇಚ್ಚಿದ್ದಾರೆ. ಸರಿ, ಧರ್ಮದ ಹೆಸರಿನ ಮೇಲೆ ರಿಸರ್ವೇಷನ್ ಕೊಡೋದು ತಪ್ಪನ. ಆದರೆ ಇವರು ಅವ್ರಿಗಿಂತ ಒಂದು ಹೆಜ್ಜೆ ಮುಂದಿದ್ದಾರೆ ಕಾಂಗ್ರೆಸ್ಸಿಗರು. ಧರ್ಮ ಅನ್ನೋದಿಲ್ಲ, ಅದಕ್ಕೆ ಅಲ್ಪಸಂಖ್ಯಾತರು 15% ಕೊಡ್ಲಿಕ್ಕೀವಿ ಮುಸಲ್ಮಾನರಿಗೆಲ್ಲ. ಅಲ್ಪಸಂಖ್ಯಾತರು ಮುಸಲ್ಮಾನರ ಬಂದ್ರೆ ನಾವೇನು ಮಾಡೋಣ, ಅದು ನೀವು ಮಾಡಿದ್ರಲ್ರಿ 15%. ಸೆಂಟ್ರಲ್ದಾಗ ಕೇಂದ್ರದ ಗೈಡ್ಲೈನ್ಸ್ ಎಲ್ಲದಲ್ರಿ ಇದು. 2019 ಕೇಂದ್ರದ ಗೈಡ್ಲೈನ್ಸ್ ಸರ್ಕಾರ ಯಾರ್ದು 2019 ಯಾರ್ದು? ಬಿ ಜೆ ಪಿಗರದು. ನೀವು 15% ಕೊಟ್ಟಿದ್ದೀರಲ್ರಿ. ಈ ಕೋರ್ಟ್ ಹೋಗ್ತು ಧರ್ಮದ ಹೆಸರು ಹಾಗೆ ಹೀಗೆ ಮಾತಾಡ್ತಾ ಇದ್ದೇನೆ. ನಾವು ಧರ್ಮದವ್ರು ಕೊಟ್ಟಿಲ್ಲ, ಅಲ್ಪಸಂಖ್ಯಾತರಿಗೆ ಕೊಟ್ಟಿದ್ವಿ. ಅಲ್ಪಸಂಖ್ಯಾತರು ಯಾರು ಬರ್ತಾರೋ? ಎಲ್ಲರೂ ಬರ್ತಾರೆ. ಮುಸಲ್ಮಾನರು ಬರ್ತಾರೆ, ಜೈನರು ಬರ್ತಾರೆ, ಕ್ರಿಶ್ಚಿಯನ್ಸ್ ಬರ್ತಾರೆ, ಬೇರೆ ಬೇರೆ ಧರ್ಮದವ್ರು ಬರ್ತಾರೆ. ಮತ್ತಂದಾಗ ನಾವು ಬರೀ ಮುಸಲ್ಮಾನರು ಎಲ್ಲಿ ಕೊಟ್ಟಿವಿ? ಅಪೀಸ್ಮೆಂಟ್ ಎಲ್ಲಿದೆ ಇಲ್ಲಿ? ಇನ್ನು ನಿಮ್ದು ಅಪೀಸ್ಮೆಂಟ್ ಅದ ನೋಡ್ರಿ. ಹಿಂದುತ್ವ ನೆಲೆಗಟ್ಟಿನ ಮೇಲೆ ನಾವೆಲ್ಲ ಹಿಂದೂ ಒಂದು ಪಟಂಗೆ ಕಟ್ಟಂಗೆ ಹೇಳೋರು. ನೀವು ಹಿಂದುತ್ವದ ಅಪೀಸ್ಮೆಂಟ್ ಮಾಡ್ತಾ ಇದ್ದೀರಿ, ನಾವು ಮಾಡ್ತಾ ಇಲ್ಲ. ಅಲ್ಪಸಂಖ್ಯಾತರಿಗೆ 15%, ಅದು ಕೇಂದ್ರ ಸರ್ಕಾರ ಕೊಟ್ಟೈತಿ, ಗೈಡ್ಲೈನ್ಸ್ ಅದಾವ, ಬೇಗ ನೋಡ್ಕೊಳ್ರಿ ಒಂದು ಜೋರಾಗಿ ಆನ್ಸರ್ ಮಾಡ್ತಾ ಇದ್ದಾರೆ. ಇದರಲ್ಲೇ ಸಾಚಾರ ಕಮಿಷನ್ ಪ್ರಕಾರ ನಾವು ಕೊಟ್ಟಿವಿ, ಅದು ಮತ್ತು ಸೇರಿಸ್ತಾರೆ. ಸಾಚಾರ ಕಮಿಷನ್ ಆಗಿರ್ಬೋದು, ಮತ್ತೇನೂ ಆಗಿರ್ಬೋದು, ನಾವು ಕೊಟ್ಟಿವಪ್ಪ ಅದನ್ನು. 15% ಹಿಂದುಳಿದವ್ರಿಗೆ ಅಂತಲ್ಲ, ಮುಸ್ಲಿಮರಿಗೆ ಅಂತಲ್ಲ, ಅಲ್ಪಸಂಖ್ಯಾತರಿಗೆ ಕೊಡ್ತಾ ಇದ್ದೀವಿ. ಹಿಂದೆ 4% ನಾವು ಕೊಟ್ಟೆ, ಬರೀ ಮುಸಲ್ಮಾನರಿಗೆಲ್ಲ. ಈ ಒಂದು ಏನಪ್ಪ ಕಾಂಟ್ರಾಕ್ಟ್ ಮಾಡುವಲ್ಲೇ ಕಾಂಟ್ರಾಕ್ಟ್ದಲ್ಲಿ 4% ನಾವು ಕೊಟ್ಟಿದ್ದು. ಒಟ್ಟಾರೆಯಾಗಿ ಎಲ್ಲ ಅಲ್ಪಸಂಖ್ಯಾತರಿಗೆ, ಅದು ಮುಸಲ್ಮಾನರು ಬಂದರು, ಕ್ರಿಶ್ಚಿಯನ್ರು ಬಂದರು, ಜೈನರು ಬಂದರು, ಎಲ್ಲರೂ ಬಂದರು. ಅವ್ರಿಗೆಲ್ಲ ಕೊಟ್ಟಿವಿ ನಾವು. ಏರಿ ಧರ್ಮ ರೀ, ನಾವೇನು ಹೇಳಿದ್ವಿ ಧರ್ಮದಲಿತ ರಾಜ್ಯ ಅಂತೇಳಿ ಅವರು ಚಾಪಿಪೇಟೆ ಹೋದ್ರೆ ರಂಗೋಲ್ಪೇಟೆ ಹೊಲಗಿಚ್ಚಿದ್ದಾರೆ. ಭಾರಿ ಅದ ರೀ ಜುಗಲ್ಬಂದಿ ಇವರಿಬ್ಬರದು. ದೇಶದ ಅಭಿವೃದ್ಧಿ ಬಗ್ಗೆ ಇವ್ರಿಗಿಲ್ಲ. ಎಲ್ಲರೂ ಉದ್ಯೋಗ ಕೊಡ್ಬೇಕಂತಿಲ್ಲ, ಎಲ್ಲರೂ ಬೆಳೆಸ್ಬೇಕು, ಹೋಗ್ಲಾಡಿಸ್ಬೇಕಂತಿಲ್ಲ. ಎರಡು ಪಾರ್ಟಿಗಳಿಗೆ ಹೇಳ್ತಾ ಇದ್ದೀನಿ ಮಾತನ್ನು. ರೈತರಿಗೆ ಬೆಂಬಲ ಬೆಲೆ ಕಾನೂನು ಮಾಡಬೇಕಂತ ಇಬ್ಬರಿಗೂ ಇಲ್ಲ. ಕಬ್ಬು ಕಳಿಸಿ 15 ದಿವಸ ರೈತರು ರೊಕ್ಕ ಮುಟ್ಟಬೇಕಂತಿಲ್ಲ. ಚಿಕ್ಕ ಡ್ಯಾಮ್ಗಳನ್ನ ಮಾಡಿ ಎಲ್ಲ ನೀರಾವರಿ ಮಾಡಬೇಕು, ಪ್ರತಿ ಹಳ್ಳಿಗೂ ನೀರಾವರಿ ಮಾಡಬೇಕು, ಗೋಡಾವನ್ನು ಕೊಡಬೇಕು ಅನ್ನೋದು ಎರಡೂ ಪಾರ್ಟಿಯಲ್ಲಿಲ್ಲ. ಬರೀ ನೀವು ಮುಸಲ್ಮಾನ ತುಷ್ಟೀಕರಣ ಮಾಡ್ತೀರಿ, ನೀವು ಹಿಂದೂ ತುಷ್ಟೀಕರಣ ಮಾಡ್ತೀರಿ. ಅವ್ರಿಗೆ 15% ಕೊಡ್ರಿ, ಎಲ್ಲ ಅವ್ರಿಗೆ ಮನೆಗೆ ಹೋದ್ರಿ. ಜಗ ಎಲ್ಲ ಮಳಿಗೆ ಹೋದ ಅವ್ರದ್ದು ನಮ್ಮ ಬಿ ಜೆ ಪಿಗರು ಮಾಡ್ತಾಯಿದ್ದಾರೆ. ಇಬ್ಬರು ಮಾಡೋದು ನ್ಯಾಯ ಏನಂತ ಇವರು ಅವ್ರಿಗೆ ಇದು ಕಾಂಗ್ರೆಸ್ಸಿಗೆ ನಂತರ 80-20 ಮಾಡಿದ್ರಿ. ಕಡೆಗೆ ಹೋಗಿ ಹಿಂದೂಗಳಿಗೆ ಎಷ್ಟು ನೌಕರಿ ಕೊಟ್ಟಿರಿ? ಹಿಂದೂಗಳ ಮತ್ತು ಕೆಳಜಾತಿ ಮಕ್ಕಳಿಗೆ ಎಷ್ಟು ನೌಕರಿ ಕೊಟ್ಟಿದ್ದೀರಿ? ಎಷ್ಟು ದಿವಸ ಸೃಷ್ಟಿ ಮಾಡಿದಿರಿ ಅಂತ ಇವ್ರು ಕೇಳ್ತಾರೆ. ನೀವೇನು ಮಾಡಿದಿರಿ ಅಂತ ಅವ್ರು ಕೇಳ್ತಾರೆ. ನಿಮ್ಮ ಆಡಳಿತ 60 ವರ್ಷ ಆಗ್ತಿರಲ್ಲ, ಏನೂ ಮಾಡಿರಲಿಲ್ಲ ಅಂತಾರೆ. ಈಗ ನಿಮ್ದು 11 ವರ್ಷ ಆಗ್ತಾರಲ್ಲ, ನೀವೇನು ಮಾಡಿಲ್ಲ ಅಂತಾರೆ. ಅಂದ್ರೆ ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡ್ತಾ ಹೊರಟಿದ್ದಾರೆ ಅಂತ ಎರಡೂ ಪಾರ್ಟಿಗಳು. ಇದ್ರ ಬಿಟ್ಟು ಮೂರನೇದವ್ರು ನಾವು ಹುಡುಕ್ಬೇಕಾಯ್ತು ಮತದಾರರು. ಇವು ಎರಡೂ ಉಪಯೋಗ ಇಲ್ಲಪ್ಪ ಇವರಂತೆ. ಇದನ್ನು ನಮ್ಮ ಮೀಡಿಯಾ ಹೇಳಬೇಕಾಗಿದೆ. ಇದನ್ನು ಸ್ಪಷ್ಟವಾಗಿ ನಮ್ಮ ಮೀಡಿಯಾಗಳು ಹೇಳ್ತಾ ಇಲ್ಲ. ಇದು ಎಲ್ಲ ಗೋಧಿ ಮೀಡಿಯಾ. ಇವತ್ತು ಗೋಧಿ ಮೀಡಿಯಾ, ನಾಳೆ ಕಾಂಗ್ರೆಸ್ ಬರ್ತದೆ ಕಾಂಗ್ರೆಸ್ ಮೀಡಿಯಾ. ಗೆದ್ದವ್ರ ಬಲ ಬಿಡಿ ಅಂತದ್ದು ಭಾಳ ಜನ ಸೇರಿದ್ದಾರೆ. ಎಲ್ಲರಿಗೂ ಆರೋಪ ಅಲ್ಲ ಇದು. ಯಾರು ಗೆದ್ದಿರ್ದವ್ರ ಬಲ. ಇವತ್ತು ಗೋಧಿ ಮೀಡಿಯಾ ಇದ್ದಿದ್ದು ಸುಳ್ಳಲ್ಲ. ಕನ್ನಡದಲ್ಲೂ ಇದೆ, ಇಂಗ್ಲೀಷ್ನಲ್ಲೂ ಇದ್ದಾರೆ, ಹಿಂದಿಯಲ್ಲೂ ಇದ್ದಾರೆ, ಎಲ್ಲ ಕಡೆ ಇದ್ದಾರೆ. ಕರ್ನಾಟಕ ಮತ್ತು ಇಂಡಿಯಾದಲ್ಲೇ ಅವ್ರ ಪರ. ಈಗ ನಾವು ಕೇಳೋದು ಇಷ್ಟ, ಅಲ್ಪಸಂಖ್ಯಾತರಿಗೆ 15% ಕೊಟ್ಟರೆ ಏನು ತಪ್ಪದಪ್ಪ? ಕೊಡ್ರಿ. ಅದ್ರಾಗ ಮುಸಲ್ಮಾನ ಬರ್ತಾರೆ, ಹೌದು ಬರಲಿ. ಜಾತಿ ನೆಲೆಗಟ್ಟ ಮೇಲಲ್ಲ, ಅಲ್ಪಸಂಖ್ಯಾತ ನೆಲೆಗಟ್ಟ ಮೇಲೆ ಕೊಡ್ತಾ ಇದ್ದಾರೆ. ಮತ್ತು ಧರ್ಮದ ನೆಲೆಗಟ್ಟು ನಾವು ಕೊಟ್ಟಿಲ್ಲ ಅಂತ ಇದ್ದಾರೆ. ಯಾವ ಕೊಟ್ಟಿದ್ರು ಪಾಪ ಏನು ಮಾಡ್ತಾರೆ ನ್ಯಾಯಾಧೀಶರು? ಕೆಲವು ಅವರಲ್ಲೂ ಹಿಂದುತ್ವ ಇರ್ತದೆ, ಅವರಲ್ಲೂ ಸಮಾಜವಾದತ್ವ ಇರ್ತದೆ, ಎಲ್ಲನೂ ಇರ್ತದೆ. ಪಾಪ ಅವರು ಓದಿರ್ತಾರೆ ಆ ನೆಲೆಗಟ್ಟಲ್ಲೇ. ನಾವು ಹೇಳಿದ ಸತ್ಯತೆ ಅವ್ರ ತಲೆಯಲ್ಲಿ ಇರ್ತದೆ. ಈಗ ನನಗೂ ಹೇಳಿದ ಸತ್ಯತೆ ನನ್ನ ತಲೆಯಲ್ಲಿ ಇರ್ತದೆ. ವಾಸ್ತವವಾಗಿ ಬಂದಾಗ ಏನಾಗ್ತದೆ, ಸ್ಪಷ್ಟ ಹಾಕ್ಕೊಂಡು ಹೋಗ್ತದೆ. ಆ ದಿಶೆಯಲ್ಲೇ ಸಿದ್ದರಾಮಯ್ಯನವರು ನಾವು ಅಲ್ಪಸಂಖ್ಯಾತರು ಕೊಟ್ಟಿವಿ. ಅದು
2019 ಕೇಂದ್ರ ಸರ್ಕಾರ ಇದ್ದಿದ್ದು ಮಾರ್ಗಸೂಚಿ ಮಾಡ್ಯದ, ಅಂದರೆ ಗೈಡ್ಲೈನ್ಸ್ ಹಾಕ್ಯದ 15 ನೀವು ಕೊಡ್ರಪ್ಪ ಅಲ್ಪಸಂಖ್ಯಾತರಿಗೆ ಅಂತ ಅದ್ರ ಪ್ರಕಾರ ಕೊಡಾಕತ್ತೀವಿ. ನಮಗೆ ನೀವು ಟೀಕಾ ಮಾಡಿ ಮೊದಲು ಕೇಸ್ ಸರ್ಕಾರ ಟೀಕಾ ಮಾಡಿರಿ, ಟೀಕಾ ಮಾಡಿದ್ರೆ ಕೋರ್ಟ್ಗೆ ಹೋಗ್ರಿ, ಅದ್ರ ಮೇಲೆ ಕೇಸ್ ಹಾಕಿರಿ, ಆಮೇಲೆ ನಮ್ಮನ್ನು ಕೇಸ್ ಹಾಕಿರಿ. ನಾವು ಕೋರ್ಟ್ ಹೋಗ್ತೀವಿ, ನಾವು ಕೋರ್ಟ್ ಮ್ಯಾಟ್ರ್ ಮಾಡ್ತೀವಿ ಅಂತ ಇದ್ರಿ. ಪ್ರಹ್ಲಾದ್ ಜೋಶಿ ಅಂತಾರೆ, ಆರ್ ಅಶೋಕ್ ಅವ್ರು ಅಂತಾರೆ, ವಿಜೇಂದ್ರ ಅವ್ರು ಅಂತಾರೆ, ವಿರೋಧ ಪಕ್ಷದವರು. ಹಾಗಾದ್ರೆ ಹೋಗ್ರಪ್ಪ ನೀವು ಇವ್ರ ಮೇಲೆ ಹಾಕಿರಿ ಕೇಸ್ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಎಚ್ ಡಿ ಕುಮಾರಸ್ವಾಮಿಗಳು ಅವ್ರಿಗೂ ಅವ್ರ ಹಳೆಯ ಮಿತ್ರ ಜಮೀರ್ ಅಹಮದ್ ಖಾನ್ ಅವರು ಇದ್ದಂಥವ್ರು ಹೇಳ್ತಾರೆ, ಎಚ್ ಡಿಗೆ ಅವರ 2019 ನಿಮ್ಮ ಸಮ್ಮಿಶ್ರ ಸರ್ಕಾರ ಇದ್ದಾಗ ಮಾಡಿದ್ದಲ್ರಿ 15%. ಈಗ ನೀವು ಹಿಂಗೆ ವಿರೋಧ ಮಾಡ್ತೀರಿ, ಏನಿದು ಬಿ ಜೆ ಪಿಗೆ ಹೋದ್ರೆ ಒಂದು ಮಾತಾಡ್ತೀರಿ, ನಮ್ಮಲ್ಲಿದ್ರೆ ಇನ್ನೊಂದು ಮಾತಾಡ್ತೀರಿ, ಎರಡು ಡಬಲ್ಗೆ ಬ್ಯಾಕ್ ಮಾಡ್ತೀರಿ. ಕುಮಾರಸ್ವಾಮಿಗಳ ಅವ್ನು ಸ್ಪಷ್ಟವಾಗಿ ಜಮೀರ್ ಅಹಮದ್ ಅವ್ರು ಕೇಳ್ತಾ ಇದ್ದಾರೆ. ಇಬ್ಬರು ಒಂದು ಕಾಲ ದೋಸ್ತರನ್ನ ಚಡ್ಡಿ ದೋಸ್ತರ, ಇವತ್ತು ದೊಡ್ಡ ಪ್ರಬಲ ಒಬ್ಬರು ವಿರೋಧಿಗಳು. ಮತ್ತು ಯಾವ ದೋಸ್ತರಕ್ಕವ್ರು ಗೊತ್ತಿಲ್ಲ, ಇವರು ಯಾವಾಗ ದೋಸ್ತರಾಗ್ತಾರೋ ಯಾವಾಗ ವೈರಿಗಳಾಗ್ತಾರೋ ಲಾಭ ಯಾಕಡೆ ಬರುತ್ತೆ. ನಾವು ಹೇಳ್ತಿಲ್ಲ ಕನ್ನಡದಲ್ಲಿ, ಮಳೆ ಬಂದ ಕಡೆ ಛತ್ರಿ ಅಂತ. ಆ ರೀತಿಯಾಗಿ ಈ ರಾಜಕೀಯ ಪಕ್ಷಗಳ ಜನ ಛತ್ರಿ ಜನ ಅಂದರೂ ಅಡ್ಡಿ ಇಲ್ಲ, ಎಲ್ಲರಿಗೂ ಅಪ್ಲೈ ಆಗುವಂಥದ್ದು, ಕೇವಲ ಒಬ್ರಿಗೆ ಅಂತಲ್ಲ. ಇವತ್ತೇನು ಅವ್ರು ಮಾರ್ಗಸೂಚಿ ಪ್ರಕಾರ ಇವ್ರು ಮಾಡಿದ್ದು ಹೇಳ್ತಾರೆ. ಅದೇ ಕಾಲಕ್ಕೆ ಬಿ ಜೆ ಪಿಗೆ ಇಲ್ಲ, ಇದು ತುಷ್ಟೀಕರಣ ಮುಸಲ್ಮಾನರು ಒಪ್ಪಿಸ್ಕೊಳಕ್ಕಂತ ಹೇಳ್ತಾ ಹಿಂದೂಗಳೆಲ್ಲ ಒಂದು ಕಡೆ ಮಾಡುವಂಥದ್ದು. ಕೆಳಜಾತಿಯಲ್ಲಿ ಮೇಲ್ಜಾತಿಯಲ್ಲಿ ನಾವೆಲ್ಲ ಒಂದು, ಹಿಂದೂ ಆಲ್ ಒನ್ ಅಂತ ಹೇಳ್ಬೋದು ಹೋಗೋದು. ಮತ್ತು ಎಲ್ಲ ಒಂದು ಲಾಭದ ವಿಷಯ ಬಂದಾಗ ಕೆಲವು ಕಾರ್ಪೊರೇಟ್ಗಳಿಗೆ, ಮೇಲ್ವರ್ಣೀಯ ಕಾರ್ಪೊರೇಟ್ಗಳಿಗೆ ವ್ಯಾಪಾರಸ್ಥರಿಗೆ ಅನುಕೂಲ ಮಾಡಿಕೊಡೋದು. ಅಲ್ಲಿಯೂ ಅದು ಇಲ್ಲೂ ಅದ. ಇಲ್ಲೇ ಜಾತಿ ಹೆಸರು ಮತ್ತೆ ಹೆಸರು ಮಾಡೋದು, ಅಲ್ಲೇ ಧರ್ಮ ಹೆಸರು ಮಾಡೋದು. ಮತ್ತು ಎಲ್ಲರೂ ಕೊಡಿಗೆ ಯಾರಿಗೆ ಹೆಲ್ಪ್ ಮಾಡೋದು? ಕಾರ್ಪೊರೇಟ್ಗಳಿಗೆ ಅಂತ. ಪಾರ್ಟಿ ಫಂಡ್ ಯಾರು ಕೊಡೋದಲ್ಲ ಅವ್ರಿಗೆ ಜೈ, ಅವ್ರ ಪರ ಇದ್ದಂಥ ಕಾನ್ಸ್ಟಿಟ್ಯೂಷನ್. ಅದಕ್ಕಾಗಿ ಈ ದೇಶದ 62% ದುಡ್ಡು ಈ ಕಾರ್ಪೊರೇಟ್ಗಳ ಕೈಯಾಗ, ಮೇಲ್ವರ್ಗರ ಕೈಯಾಗ, ಮೇಲ್ವರ್ಗದವ್ರ ಕೈಯಾಗ. ನಮಗಾಗೇನು ಗಳಗಂಟೆ ಏನೂ ಇಲ್ಲ ಅಂದಾಗ 62% ಹೋದ್ರೆ ಉಳಿತಷ್ಟು. ಮಧ್ಯಮ ವರ್ಗದವರು ಅವರು 10-15% ತೊಗೊಳ್ತಾರೆ. ಎಷ್ಟು ಉಳಿತು? 10-15%. 10-15%ದಾಗ ಈ ನಾಡಿನ 90% ಜನ ನಾವೆಲ್ಲರೂ ಅದರ ಬಡದಾರ್ಬೇಕು. ಅದರ ಏನೂ ಇಲ್ಲ. ಒಂದು ಊಟದ ಇರ್ತೈತಿಲ್ಲ ಇಲ್ಲ. ಆದರೂ ನಮ್ಮಲ್ಲಿ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಅಪ್ರೂಟೆಡ್ ಅಂತ ಕರೀತಾರೆ. 25 ಕೋಟಿ ಬಡವರು ನಾವು ಮ್ಯಾಲಕ್ಕೆ ಹೋದ್ವಿ ಅಂತ. ಏನು ಅರ್ಥ ಹೋದ್ರೆ ಏನಾದರೂ ಗೊತ್ತಿಲ್ಲ. ಇವಾಗ ಕೇಳಿದ್ರು ಬಿ ಜೆ ಪಿ ಹೇಳಿಕೆ ಶುರು ಮಾಡಿಬಿಡ್ತಾರೆ. ಅದ್ರ ಬಡತನ ಇಲ್ಲಿ ಹೋಗೈತಿ. ಭಿಕ್ಷುಕರು ದೇಶ ಬಿಟ್ಟು ಹೋಗಿದ್ದಾರೆ. ದುಡಿದ್ರೆ ಎಲ್ಲರಿಗೂ ಸಮರ್ಸುವಂಥ ಪರಿಸ್ಥಿತಿ ಅದನ್ನು 10 ತಾಸು ದುಡಿಯಂಥ ವ್ಯವಸ್ಥೆ ಮಾಡಿದ್ದಾರೆ. ಪಾಪ ಕಾರ್ಮಿಕ ಹೆಂಗೆ ದುಡಿಬೇಕು, ಏನು ಮಾಡಬೇಕು? ಮತ್ತು ಪರ್ಮನೆಂಟ್ ಇಲ್ಲ, ಎಲ್ಲ ಕಾಂಟ್ರಾಕ್ಟ್ ಲೇಬರರ್ಗಳು. ಇವತ್ತು ಬಂದ ನಾಳೆ ಬಂದ್ರೆ ನೀವು ಬರಬೇಡಪ್ಪ ಅಂತ ಹೇಳಿ ಮನೆಗೆ ಹೋಗಿಬಿಡ್ಬೇಕಮ್ಮ. ಏನೋ ಮತ್ತೊಂದು ಆದಿಲ್ಲ, ಕಾನೂನು ಪ್ರಕಾರ ಬಡದಾಡಕ್ಕೆ ಶಕ್ತಿ ಇಲ್ಲ. ಒಬ್ಬ ವಕೀಲ ಕೋರ್ಟ್ಗಿಟ್ಟು ಬಡದಾಡ್ತಾನಂದ್ರೆ ಒಬ್ಬ ವಕೀಲಿಗೆ ಒಂದು ಕೋರ್ಟ್ ಕೇಸ್ ತೊಗೋಬೇಕಾಯ್ತು ಅಂದರೆ 10,000, 20,000, 30,000 ಅಂತಾರೆ. ಇವಾಗ ಪಗಾರ ಬರೋದು ದಿನಕ್ಕೆ 300-400 ರೂಪಾಯಿ ಎಲ್ಲಿದು ಕೊಡ್ತಾನೆ. ಹಿಂಗಾಗಿ ಗಪ್ ಕೊಟ್ಟಟ್ಟು ಸಾಕಪ್ಪ ಅಂತ ಹೋಗ್ತಾನೆ. ಇಂಥ ಸಂದರ್ಭದಲ್ಲೇ ಕೇಂದ್ರ ಸರ್ಕಾರ ಇದ್ದಿದ್ದು ಮಾರ್ಗಸೂಚಿ ಮಾಡಿ 15% ಯಾರಿಗೆ ಅಲ್ಪಸಂಖ್ಯಾತರಿಗೆ ಕೊಡ್ರಿ ಅಂತ ಹೇಳಿದ್ದೀನಿ. ಅದನ್ನು ಇವತ್ತು ರೆಫರೆನ್ಸ್ ಮಾಡಿಕೊಂಡು ನಮ್ಮ ಸಿದ್ದರಾಮಯ್ಯನವರು ಈಗಾಗಲೇ ಹಿಂದುಳಿದ ಆಯೋಗ ಮಾಡಿ ಸಾಕಷ್ಟು ಹಿಂದುಳಿದ ಜನರಲ್ಲೇ ವಿಶ್ವಾಸ ಮೂಡಿಸಿದ್ದಾರೆ. ಕಾಂತರಾಜ್ ಆಯೋಗ ಮೂಲಕ ಈಗ ಹೊಸದು ಮಾಡಲಿಕ್ಕೆ ಹೊರಟಿದ್ದಾರೆ. ಮತ್ತು ಜೊತೆಗೆ ಇವರೆಲ್ಲ ಕೂಡ್ಕೊಂಡಿದ್ದಾರೆ. OBC ಮತ್ತು ಅದ್ರ ಜೊತೆಗೆ SC ST ಎಲ್ಲ ಕಾರ್ಡ್ ಬಂದು ಸೇರ್ತಾ ಇದ್ದಾರೆ. ಮೇಲಡ್ಡಿ ಅಲ್ಪಸಂಖ್ಯಾತರಷ್ಟಾದರೆ ಮುಗಿದು ಬಿಡ್ತು, ನಾವು ಗೆದ್ದೀವನು ಲೆಕ್ಕದಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ. ಅದಕ್ಕೆ ಇವರು ಇದ್ದಂಥವ್ರು ಏನು ಮಾಡಿ ಅವ್ರಿಗೆ 15% ಕೊಡುವಂಥ ಡಿಸಿಷನ್ ತೊಗೊಂಡಿದ್ದಾರೆ. ಅದಕ್ಕೆ ನಮ್ಮ BJP ವಿರೋಧ ಮಾಡಿದ್ದಾರೆ. ಹಿಂದೂಗಳನ್ನೆಲ್ಲ ನಾವು ತಮ್ಮ ಕಡೆ ತೊಗೊಳ್ಬೇಕಂತೇಳಿ. ಆದರೆ ಹಿಂದೂಗಳಿಗೆ ಗೊತ್ತಾಗಿದೆ, ನಮ್ಮ ಹಿಂದೂಗಳಿಗೆ ಎಷ್ಟನೇ ಉದ್ಯೋಗ ಕೊಟ್ಟಿದ್ದೀರಪ್ಪ ಕೇಂದ್ರದ ಸರ್ಕಾರಕ್ಕೆ ಬಂದ 11 ವರ್ಷ ಆದ ಇವ್ರು ಕೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ BJP ಕಾಂಗ್ರೆಸ್ BJP ಒಂದೇ ನಾಳೆ ಎರಡು ಮಕ್ಕಳು. ಅವ್ರು ಬಂದಾಗ ಅವ್ರು ಟೇಕ ಮಾಡೋದು, ಅವ್ರು ಬಂದಾಗ ಅವ್ರು ಟೇಕ ಮಾಡೋದು. ಇಬ್ಬರು ನಡಕ್ಕೆ ಘಾಷ್ ಆಗೋರು ಯಾರಪ್ಪ ಅಂದ್ರೆ ಮತದಾರ, ಬಡ ಮತದಾರ. ಓಟ್ ಆಗಿದ್ದು ಬಂದು ಕೆಲಸ ಮುಗಿತು. ಮತ್ತು ಮುಂದಿನ 5 ವರ್ಷ ಆದ್ಕೊಳ್ಳೆ 500,000 ಕೊಡೋಕೆ ಬರ್ತಾರೆ. ಅದು ಇಸ್ಕೊಳ್ಳೋದು, ಮತ್ತು ಓಟ್ ಹಾಕೋದು, ಮತ್ತು ಕೂತ್ಕೊಳ್ಳೋದು. ನಮ್ಮ ಟ್ಯಾಕ್ಸನ್ನು ತೆಗೆದುಕೊಂಡು ಇವರೆಲ್ಲ ಆಡಳಿತ ಮಾಡ್ತಾ ಹೋಗೋದು. ಅದರಾಗ ಕಮಿಷನ್ ಹೊಡಿತಾ ಹೋಗೋದು, ಕಮಿಷನ್ ಆಡಳಿತ ಹೆಚ್ಚಾಗ್ತಾ ಹೋಗೋದು. ಇದು ನಾವು ಸಾಮಾನ್ಯವಾಗಿ ನೋಡ್ತಾ ಇರೋದು. ಹೀಗಾಗಿ ದೇಶ ಬಡತನ ಮೂಡುವಲ್ಲಿ ಒದ್ದಾಡೋದೇನು ಸುಳ್ಳಾಗಲಿಲ್ಲ. ಆದರೂ ಮೀಸಲಾತಿ ನಾವು ಕೊಡ್ತೀವಿ ಅಂತ ಹೇಳೋದು ಅದು ಸಮರ್ಥಿಸ್ಕೊಳ್ಳುವಂಥ ಸಿದ್ದರಾಮಯ್ಯನಂಥವರು ಸಿದ್ದರಾಮಯ್ಯಂಥ ನಾಯಕರು ಸಾಕಷ್ಟು ಬೆಳೀತಾ ಇರೋದು ತಪ್ಪಾಗಿಲ್ಲ. ಎರಡೂ ಸರಿನೇ ಅದಾವ. ಯಾಕಂತಂದ್ರೆ ಇಲ್ಲಿ ಜನರಿಗಿದ್ದು ಪ್ರಚಾರ ತಗೊಳ್ಳೋದು, ಜನರಿಗೆ ಅದು ಮುಟ್ಟೋದು ಇರೋದು ಮುಖ್ಯ ಅಲ್ಲ ಅನ್ನೋಂಥ ದೃಷ್ಟಿಕೊಂಡು ಒಂದು 15% ಮುಸಲ್ಮಾನರಿಗೆ, ಆದರೆ ಮುಸಲ್ಮಾನರಿಗೂ ಅಲ್ಲ ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಇಟ್ಟರೆ ಅದಕ್ಕೆ ವಿರೋಧವಾಗಿ ನಮ್ಮ BJP ದೊಡ್ಡ ಮೂವ್ಮೆಂಟ್ ಮಾಡಿದರು. ಅದಕ್ಕೆ ಉತ್ತರನ ಅವ್ರು ಕೊಟ್ಟು ಬಿಟ್ಟರು. 2019 ನೀವು ಮಾಡಿದ್ದು ಅಂತೇಳಿ
ಅವ್ರ ಬಟ್ಟನ್ನು ಅವ್ರ ಕಣ್ಣ ಚುಚ್ಚಿ ಹೊರಗೆ ಬಂದರು ಸಿದ್ದರಾಮಯ್ಯನವರು. ಒಟ್ಟಾರೆ ಏನೂ ಇರಲಿ, ಈ ಎಲ್ಲ ಘಟನೆಗಳು ಏನು ತೋರಿಸ್ತಾ ಇದ್ದಾವಪ್ಪ ಅಂದ್ರೆ ಇಲ್ಲಿಯ ಬಡತನ ಹೆಚ್ಚಾಗೋ ಜೊತೆಗೆ ಭಿನ್ನ ಮತಗಳು ಹೆಚ್ಚಾಗ್ತಾ ಇದ್ದಾವೆ ಅನ್ನೋ ಜೊತೆಗೆ ಈ ಮೀಸಲಾತಿ ಅನ್ನೋದು ಎಲ್ಲರಿಗೂ ಮುಟ್ತಾ ಇದೆಯಾ ಅನ್ನೋದು ಒಂದು ಪ್ರಶ್ನೆ ಸಹಿತ ಹುಟ್ಟಾಗ್ತಾ ಇದೆ ಅಂತ ಹೇಳ್ತಾ, ಏನಾದರೂ ಆಗಲಿ ಈ ಅಲ್ಪಸಂಖ್ಯಾತರು ಕೇವಲ ಮುಸಲ್ಮಾನರಲ್ಲ, ಅದು ಬೇರೆ ಬೇರೆಯವರು ಇದ್ದಾರೆ ಅನ್ನೋದು ನಾವು ತಿಳ್ಕೊಬೇಕು. ಅದನ್ನು ಹಿಡ್ಕೊಂಡು ಇವತ್ತು ಸಿದ್ದರಾಮಯ್ಯನವರು ಹಿಂದುತ್ವ ಕಾರಣ ಬೆಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನೋಡಿ ಇದ್ರಲ್ಲಿ ಯಾರು ಯಶಸ್ವಿ ಆಗ್ತಾರೆ ಎಷ್ಟು ಅಂತೇಳಿ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಆಗ್ಬೋದಾ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. S60 ನ್ಯೂಸ್ ಸಿದ್ದರಾಮಯ್ಯ ಸತ್ಯ ಕೈಗಳೇ ವಂದನೆಗಳು.